ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲ್ಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗುಳಿ ತಾಲೂಕು, ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಇಂದು ನಾನು ಶೋಷಣೆ ಮತ್ತು ಪೋಷಣೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ಸಾಕಿದ ನಾಯಿಗೆ ಬ್ರೆಡ್ಡು, ಬಿಸ್ಕಿಟು, ಕೇಕ್ ಕೊಟ್ಟು ಪೋಷಿಸುತ್ತೇವೆ. ಆದರೆ ತಂದೆ ತಾಯಿಗಳಿಗೆ ಪೋಷಣೆ ಮಾಡುವುದು ನಮಗೆ ಗೊತ್ತಿರುವುದಿಲ್ಲ. ತಂದೆ ತಾಯಿಗಳಿಗೆ ಆರಾಧಿಸುವುದು ಗೊತ್ತಿಲ್ಲ. ತಂದೆ ತಾಯಿಗಳಿಗೆ ದವಾಖಾನೆ ತೋರಿಸುವುದು ಗೊತ್ತಿಲ್ಲ. ಅದೇ ತಮ್ಮ ಹೆಂಡರು ಮಕ್ಕಳು ಸಾಕಿದ ನಾಯಿ ಬೇನೆ ಬಿದ್ದಾಗ ಅವುಗಳನ್ನು ಖಾಸಗಿ ದವಾಖಾನೆಗೆ ಹೋಗಿ ಪೋಷಿಸುತ್ತೇವೆ, ತೋರಿಸುತ್ತೇವೆ. ಅಂತಹ ಪೋಷಣೆ ನಮ್ಮದಾಗಿರುತ್ತದೆ. ತಂದೆ ತಾಯಿಗಳು ಶೋಷಣೆಗೆ ಒಳಗಾಗುತ್ತಾರೆ. ಎಲ್ಲಿಯವರೆಗೆ ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಇರುತ್ತಾರೆ ಅವರನ್ನು ಆರಾಧಿಸಬೇಕು, ಪೂಜಿಸಬೇಕು, ಸೇವೆ ಮಾಡಬೇಕು. ಅದು ನಮ್ಮ ಸೌಭಾಗ್ಯವೆಂದೇ ತಿಳಿಯಬೇಕು. ಉಳಿದ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ನೋಡದೇ ಇದ್ದರೆ ನಾವು ತಂದೆ ತಾಯಿಗಳನ್ನು ದಿನನಿತ್ಯ ಅವರ ಸೇವೆ ಮಾಡಬೇಕು. ಅವರ ಆಶೀರ್ವಾದ, ಅವರು ಮಾಡಿದ ಪುಣ್ಯ ನಮಗೆ ಸದಾ ರಕ್ಷಣೆ ಮಾಡುತ್ತದೆ. ಆದ್ದರಿಂದ ಮನುಷ್ಯನಾಗಲಿ ಜೀವರಾಶಿಯಾಗಲಿ ಒಮ್ಮೆ ಸತ್ತು ಹೋಗುತ್ತದೆ. ನಾವು ಕಾಯಂ ಇರಲಿಕ್ಕೆ ಇಲ್ಲಿ ಬಂದಿರುವುದಿಲ್ಲ. ಆದರೆ ದೇವರು ಎಂದೂ ಸಾಯುವುದಿಲ್ಲ. ದೇವರು ಎಂದರೆ ಅದು ಸತ್ಯ, ಧರ್ಮ, ನ್ಯಾಯ, ನೀತಿ, ರೀತಿ. ಅಂತಹ ಸತ್ಯದ ಆಶ್ರಯದಲ್ಲಿ ನಾವು ಬದುಕಬೇಕು. ರೊಕ್ಕ, ರೂಪಾಯಿ, ಅಧಿಕಾರ, ಆಸ್ತಿ, ಹೊಲ, ಮನೆ ಎಲ್ಲರೂ ಇದ್ದಾಗ ಎಲ್ಲರೂ ನಮ್ಮವರಾಗುತ್ತಾರೆ. ಬಂಧು ಬಳಗದವರು, ಗೆಳೆಯರು, ಹೆಂಡರು, ಮಕ್ಕಳು ಎಲ್ಲರೂ ಆಗುತ್ತಾರೆ. ಆದರೆ ಜೀಬು ಖಾಲಿಯಾದಾಗ ಯಾರೂ ಹತ್ತಿರ ಸುಳಿಯುವುದಿಲ್ಲ. ಆಗ ಕಾಲು ಕಿತ್ತುತ್ತಾರೆ. ಅವರು ಎಲ್ಲಿ ಇದ್ದಾರೆ ಎಂದು ಹುಡುಕಿದರೂ ಅವರು ಸಿಗುವುದಿಲ್ಲ. ಆದ್ದರಿಂದ ಮೊದಲು ರೊಕ್ಕ ಇದ್ದಾಗ ನಮ್ಮ ಹತ್ತಿರ ನಕರ ಮಾಡುತ್ತಾರೆ. ಪುಟ್ಟಿಯೊಳಗೆ ಬೀಳಲಿ ಎಂದು ಓಲೈಸುತ್ತಾರೆ. ಆದ್ದರಿಂದ ನಾವು ಸುಖ ದುಃಖದಲ್ಲಿ ಯಾರು ಪಾಲ್ಗೊಳ್ಳುತ್ತಾರೆ ಅವರೇ ನಿಜವಾದ ಗೆಳೆಯರು, ಅವರೇ ನಿಜವಾದ ಸ್ನೇಹಿತರು. ಆದ್ದರಿಂದ ಯಾರ ಮೇಲೆ ನಂಬಿಕೆ ಇರಲಾರದೆ, ಭರವಸೆಯನ್ನು ತಾಳದೆ ಒಬ್ಬಂಟಿಗನಾಗಿ ಇರುವುದನ್ನು ಕಲಿಯಬೇಕು. ಆದಾಗ ಅದು ನಮಗೆ ಒಳ್ಳೆಯ ವಿಚಾರಗಳನ್ನು ಉಪಕಾರ ಮಾಡುವ ಮನೋಭಾವನೆ ನಮ್ಮಲ್ಲಿ ಬರುತ್ತದೆ. ಖಾಲಿ ಹೊಟ್ಟೆ, ಖಾಲಿ ಜೇಬು ನಮಗೆ ಪಾಠ ಕಲಿಸುತ್ತದೆ. ಯಾವ ಶಾಲೆಯೂ ಪಾಠ ಕಲಿಸದ ಹಾಗೆ ಶಿಕ್ಷಣ ಒದಗಿಸುತ್ತದೆ. ಆದ್ದರಿಂದ ನಮ್ಮ ಮೇಲೆ ನಾವು ಭರವಸೆಯಿಟ್ಟು ಮಹಾಭಾರತದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಗೆ ಸಾಥ ಕೊಡುತ್ತಾನೋ ಹಾಗೆ ನಮಗಾಗಿ ಒಬ್ಬ ಕೃಷ್ಣ ಅಗತ್ಯತೆ ಇರುತ್ತದೆ. ಆ ಕೃಷ್ಣನೇ ನಮಗೆ ಗುರು ಆಗಬೇಕು. ಕೃಷ್ಣನ ರೂಪದಲ್ಲಿ ಒಬ್ಬ ಗುರು ಬೇಕು. ಅವನು